ನಮಸ್ತೆ. ಇವತ್ತು ಸ್ವಲ್ಪ ಬ್ಯಾಂಕ್ ಕೆಲಸ ಇತ್ತು ಅಂತ ಅಂದ್ಬಿಟ್ಟು 9:30ಗೆ ನಾನು ಮತ್ತು ಮನೆಯವರು ಇಬ್ಬರು ಕೂಡ ಹೊರಟ್ವಿ. ಬ್ಯಾಂಕ್ ಕೆಲಸ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು, ಹೋದ ಕಡೆ ತುಂಬಾ ಲೇಟ್ ಆಗುತ್ತೆ ಅಂತ. ಹಂಗಾಗಿ ಅಜ್ಜಿಗೆ ಸ್ವಲ್ಪ ಎಕ್ಸ್ಟ್ರಾನೇ ಊಟ ಎಲ್ಲ ಕೊಟ್ಬಿಟ್ಟು ನಾನು ಹೊರಟಿದ್ದೆ. ಡಾಗಿಗೆ ಕೂಡ ಊಟ ಹಾಕ್ಬಿಟ್ಟು ಆಮೇಲೆ 12:30 ಆದಮೇಲೆ ಮನೆಯವರು ಪೂರಿ ತೊಗೊಂಡಿದ್ರು. ನಂಗೆ ಮಸಾಲೆ ದೋಸೆ ತೊಗೊಂಬಂದು ಕೊಟ್ಟಿದ್ರು. ಒಂದು ಅರ್ಧ ತಿಂದ್ಬಿಟ್ಟು ಇನ್ನು ಅರ್ಧ ಅಲ್ಲೇ ಬಿಟ್ಬಿಟ್ಟೆ, ನಂಗೆ ತಿನ್ನೋದಕ್ಕಾಗಲಿಲ್ಲ. ನಂತರ ಅಲ್ಲಿಂದ ಹೊರಟು ಸ್ವಲ್ಪ ಬ್ಯಾಂಕಲ್ಲಿ ಅವ್ರನ್ನೆಲ್ಲ ಮೀಟ್ ಮಾಡಬೇಕಾಗಿತ್ತು. ಹಾಗಾಗಿ ಮೀಟ್ ಮಾಡಿಕೊಂಡು ಅಲ್ಲಿಂದ ಬಂದ್ವಿ. ಅಲ್ಲಿಂದ ಬರಬೇಕಾದ್ರೆ ಹಂಗೆ ಅವ್ರ ಚಿಕ್ಕಪ್ಪನಿಗೆ ಸ್ಟ್ರೋಕ್ ಆಗಿತ್ತಲ್ವ, ಕೆಂಪೇಗೌಡ ಆಸ್ಪತ್ರೆಗೆ, ಅಲ್ಲೇ ಹತ್ರ ಆಗುತ್ತೆ ಅಂತ ಅಂದ್ಬಿಟ್ಟು ತುಂಬಾ ಇವತ್ತು ಕೆಲಸ ಅಂತಲೇ ಹೇಳ್ಬೋದು. ಅಲ್ಲಿಂದ ಹಂಗೆ ಹೋಗಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಎಲ್ಲ ಮಾತಾಡಿಸ್ಕೊಂಡು ICUನಲ್ಲಿ ಬಿಡಲ್ಲ, ಹಂಗಾಗಿ ಅವರು ಟೈಮಿಂಗ್ಸ್ ಇರುತ್ತೆ. ಆದ್ರೂ ಹೆಂಗೋ ರಿಕ್ವೆಸ್ಟ್ ಮಾಡಿಕೊಂಡು ಮಕ್ಕಳು ಬಂದುಬಿಡ್ತಾರಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ 5 ಗಂಟೆ ಆಯಿತು. ಅಷ್ಟರಲ್ಲಿ ಮಕ್ಕಳು ಕೂಡ ಬಂದುಬಿಟ್ಟಿದ್ರು. ಇನ್ನು ಮಧ್ಯಾಹ್ನ ನಾನು ಯಾವುದೇ ರೀತಿ ಲಂಚನ್ನ ಪ್ರಿಪೇರ್ ಮಾಡಿರಲಿಲ್ಲ ಅಲ್ವಾ, ಹಂಗಾಗಿ ಚಂದುಗೆ ಊಟ ಏನು ಮಾಡಿಕೊಡೋದು ಅಂತ ಯೋಚನೆ ಮಾಡಿದಾಗ, ಸರಿ ಇನ್ನೇನು ಬೆಡ್ ರೋಸ್ಟ್ ಮಾಡಿಬಿಡು, ಹಾಲು ಕಾಯಿಸ್ಕೊಟ್ಬಿಡು, ತಿಂದು ಟ್ಯೂಷನ್ಗೆ ಹೋಗ್ತಾನೆ ಅಂತ ಮನೆಯವ್ರು ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಹಾಲು ತೊಗೊಂಡು ಹಂಗೇನೆ ಬ್ರೆಡ್ಡೆಲ್ಲ ತೊಗೊಂಡು ಅಲ್ಲಿಂದ ಹೊರಟು ಬಂದು ಎಲ್ಲರಿಗೂ ಕೂಡ ಹಾಲು ಮತ್ತು ಟೀ ಎಲ್ಲ ಮಾಡಿ ಬೆಡ್ ರೋಸ್ಟ್ ಮಾಡಿಕೊಟ್ಟೆ. ತಿಂದ್ಬಿಟ್ಟು ಧ್ರುವ ಇದಕ್ಕೆ ಹೋದ, ಬ್ಯಾಡ್ಮಿಂಟನ್ಗೆ ಹೋದ, ಚಂದು ಟ್ಯೂಷನ್ಗೆ ಹೋದ. ನಂತರ ಮನೆಯವರು ಎಲ್ಲೋ ಕೆಲಸ ಇದೆ ಅಂತ ಹೋದರು. ಇನ್ನೇನು ಅಜ್ಜಿ ನಾನು ಅಲ್ವಾ ಅಂತ ಅಂದ್ಬಿಟ್ಟು ಇಬ್ಬರೂ ಇದು ಮಾಡ್ಕೊಂಡ್ವಿ. ಮುದ್ದೆ ಮಾಡ್ಕೊಂಬಿಡೋಣ 7:30 ಅಷ್ಟರಲ್ಲಿ ಅಂತ ಅಂದ್ಬಿಟ್ಟು, ಇಬ್ಬರು ಬೇಗನೆ ಊಟ ಮಾಡ್ತೀವಲ್ವ ಅಂತ ಅಂದ್ಬಿಟ್ಟು ಅಜ್ಜಿಗೆ ಮುದ್ದೆ ಮಾಡಿ ಕೊಟ್ಬಿಟ್ಟು, ತಗೊಳಜ್ಜಿ ಊಟ ಮಾಡು ಅಂತ ಹೇಳಿ ನಾನು ಒಳಗಡೆ ಬಂದು ನನ್ನ ತಟ್ಟೆಗೆ ಮುದ್ದೆ ಇಟ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಒಂದು ದೊಡ್ಡ ಸೌಂಡು, ದಬ್ ಅಂತ ಒಂದು ಸೌಂಡು. ಏನು ಈ ಸೌಂಡು? ನಾನು ಅಂದ್ಕೊಂಡೆ ಕರ್ಲು ಯಾವಾಗಲೂ ಏನಾದರೂ ಎಳಿತಾ ಇರ್ತಾಳೆ, ಇಲಿಗಿಲಿ ಕಂಡ್ರೆ ಅವಳು ಎಳಿತಾ ಇರ್ತಾಳೆ, ಹಂಗಾಗಿ ಇಲಿ ಏನಾದರೂ ಇದಾಗಿರ್ಬೋದು, ಅಲ್ಲಿ ಇದಾಗ್ತಾ ಇದೆ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡ್ರೆ ಅಜ್ಜಿ ಹೋಗಿ ಬಿದ್ದೋಗ್ಬಿಟ್ಟೈತೆ ತುಳಸಿ ಕಟ್ಟೆ ಹತ್ರ. ತುಂಬಾ ಮಳೆ, 5 ಗಂಟೆಯಿಂದ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾ ಇತ್ತು. ಅಜ್ಜಿ ಹೋಗ್ಬಿಟ್ಟು ಬಿದ್ದೋಗ್ಬಿಟ್ಟೈತೆ. ಆಮೇಲೆ ಎತ್ತಕ್ಕೆ ಹೋದ್ರೆ ಜೋರಾಗಿ ಬಡ್ಕೋತೈತೆ, ಏನೋ ಆಗೋಯ್ತು ನನಗೇನೋ ಆಗೋಯ್ತು ಅಂಥೇಳಿ. ಆಮೇಲೆ ನೋಡಿದ್ರೆ ಕರ್ಕೊಂಬಂದು ಕೂಲ್ಸಿದ್ರು ನಿಲ್ತಾ ಇಲ್ಲ. ನನಗೆ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ, ಫುಲ್ಲು ಬ್ಲ್ಯಾಂಕ್ ಆಗೋಯ್ತು ನನ್ನ ಮೈಂಡು. ಆಮೇಲೆ ನಮ್ಮ ಅಮ್ಮಂಗೆ ಫೋನ್ ಮಾಡಿದೆ, ಅಮ್ಮ ಹಿಂಗೆ ಅಜ್ಜಿ ಹಿಂಗೆ ಬಿದ್ದೋಯ್ತು ಅಂತ. ಆಮೇಲೆ ಏನಾಯಿತು ಕೇಳು, ನಿಧಾನಕ್ಕೆ ಇದು ಮಾಡು ಅಂತ ಅಂದರು. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಮಲಗಿಸ್ಬಿಟ್ಟು ಹಂಗೇನೆ ಮುದ್ದೆ ಮಾಡಿದ್ನಲ್ವ ಅದೇ ಇತ್ತು. ಆಮೇಲೆ ಮುದ್ದೆ ಎಲ್ಲ ತಿನ್ನಿಸಿ ಒಂದೆರಡು ಮನೆಯವ್ರು ಬರೋ ಅಷ್ಟರಲ್ಲಿ, ಮನೆಯವ್ರದ್ದು ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಫೋನ್ ಮಾಡಿದ್ರೆ, ಅವ್ರು ಬರೋ ಅಷ್ಟರಲ್ಲಿ ಆಲ್ರೆಡಿ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಮಲಗಿಸಿದ್ದೆ. ಮಲಗ್ತಾನೆ ಇಲ್ಲ. ಈ ಚಿಕ್ಕ ಮಕ್ಳು ಏನು ಮಾಡ್ತಾರೆ ಹೇಳಿ, ಏನಾದರೂ ಆದಾಗ ದೊಡ್ಡದಾಗಿ ಇದು ಮಾಡ್ತಾರಲ್ವ, ಆ ಥರ ಅಜ್ಜಿನೂ ಆ ಕಡೆ ತಿರ್ಗಕ್ಕಾಯ್ತಲ್ಲ, ಏನೋ ಆಗೋಗಿದೆ, ಹಂಗೆ ಹಿಂಗೆ ಅಂತ ಜೋರಾಗಿ ಅಳ್ತೈತೆ. ನನಗೆ ಸುಮ್ಮನೆ ಕೂತಿದ್ದೀನಿ ನಾನಲ್ಲಿ, ಏನು ಮಾಡ್ಬೇಕಂತ ನನಗೇನು ಗೊತ್ತು. ನನ್ನ ಮಕ್ಳಿಗೆ ಯಾರಿಗೂ ಹೇಳ್ಬೇಡ ನೀನು, ನಾನು ಸತ್ತೋಗ್ತೀನಿ, ನನಗಾಗಲ್ಲ, ಹಂಗೆ ಹಿಂಗೆ ಅಂತ. ಆಮೇಲೆ ಬರಬೇಕಾದ್ರೆ ಬಂದು ಅವ್ರ ಮೊಮ್ಮಗ ಮತ್ತೆ ಹೋಗಿ ಟ್ಯಾಬ್ಲೆಟ್ ಎಲ್ಲ ತೊಗೊಂಬಂದು ಕೊಟ್ಟರು. ಆಮೇಲೆ ಸ್ವಲ್ಪ ಕಮ್ಮಿ ಆಯಿತು. ಹೆಂಗೆ ಅಂದರೆ ಅಜ್ಜಿ ಹೇಳಿದ ಮಾತೆ ಕೇಳಲ್ಲ. ಚಿಕ್ಕ ಮಕ್ಳು ಹೆಂಗೆ ಹಠ ಮಾಡ್ತಾರೆ ನೋಡಿ, ಎಲ್ಲದಕ್ಕೂ ಹಠ ಮಾಡುತ್ತೆ. ಆ ಮಳೆನಲ್ಲಿ ವಾಕ್ ಮಾಡೋಕ್ಕೆ ಹೋಗೈತೆ ಈಚೆಗಡೆ, ನೀರು ಹಿಡ್ಕೋತೀನಿ ಅಂತ ಅಂದ್ಬಿಟ್ಟು ಊಟ ಕೊಟ್ಟಿದ್ದೀನಿ, ಊಟ ಮಾಡಿಲ್ಲ. ಹೋಗಿ ಅಲ್ಲಿ ಈಚೆಗಡೆ ಅದೇನೋ ವಾಕ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ಬಿದ್ದುಬಿಟ್ಟೈತೆ. ನಂಗೆ ಗೊತ್ತಾಗ್ತಾ ಇಲ್ಲ ರಿಕವರಿ ಆಗುತ್ತೋ ಇಲ್ವೋ ಅಂತ. ಊಟ ಮಾಡ್ಸೋಕೆ ಹೋದ್ರು ಊಟ ಮಾಡ್ತಾ ಇಲ್ಲ, ಹಠ ಮಾಡುತ್ತೆ ನೋಡಿ, ಊಟ ಬೇಡ ನನಗೆ ಅಂತ ಅಂದ್ಬಿಟ್ಟು ಹೆಂಗೋ ಮಾಡಿ ಇವತ್ತು ಬೆಳಿಗ್ಗೆ ಟಿಫನ್ ಕೂಡ ನಾನು ಸರಿಯಾಗಿ ಮಾಡಲಿಲ್ಲ. ಏಕೆಂದರೆ ಇದು ಮಾಡ್ತಾಯಿಲ್ಲ, ಅಜ್ಜಿ ಹಿಂಗಾಗಿರೋದ್ರಿಂದ ಎಲ್ಲದಕ್ಕೂ ಕೂಡ ಇಲ್ಲೇ ಬಾರವೈಲಿ ಅಂತ ಕರೆಯುತ್ತೆ. ಇನ್ನು ನಾನು ಬೆಳಿಗ್ಗೆ ಟಿಫನ್ ಕೂಡ ರಾತ್ರಿದು ಅನ್ನ ಇತ್ತು, ಅದೇ ಸಾಂಬಾರನ್ನ ಮಕ್ಕಳು ತಿನ್ಕೊಂಡು ಹೋದರು. ಆನಂತರ ಅವ್ರು ಹೋದ್ಮೇಲೆ ಸ್ವಲ್ಪ ಇದೆಲ್ಲ ಹಾಕಿ ಪಲಾವ್ ಮಾಡಿಕೊಟ್ಟಿದ್ದೀನಿ. ಅದು ಅರ್ಧಂಬರ್ಧ ತಿಂದಿದ್ದಾರೆ. ಯಾಕೋ ಮೈಂಡೇ ಸರಿಯಿಲ್ಲ ಅಂತ ಹೇಳ್ಬೋದು. ಹಬ್ಬ ಬೇರೆ ಹತ್ರ ಬಂತು, ಕ್ಲೀನಿಂಗ್ ಬೇರೆ ಮಾಡ್ಕೊಂಡಿಲ್ಲ. ಇವಾಗ ಅಜ್ಜಿ ಹತ್ರನೇ ಕೂತ್ಕೊಂಡು ನೋಡ್ಕೋಬೇಕು. ಊಟ ಬೇಡ ನನಗೆ, ಕೈ ಮುಗಿತೀನಿ ಅಂತ ಹೇಳ್ತೈತೆ. ಏನು ಮಾಡೋದಂತ ನನಗೂ ಗೊತ್ತಾಗ್ತಾ ಇಲ್ಲ. ಒಂಥರ ಚಿಕ್ಕ ಮಕ್ಕಳಿಗೆ ಮತ್ತು ವಯಸ್ಸಾದವ್ರಿಗೆ ಹುಷಾರಿಲ್ಲ ಅಂದರೆ ನಮಗೆ ಹುಷಾರಿಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ಅದಕ್ಕೆ ಬೆಳಗ್ಗೆಯಿಂದ ಪೂಜೆ ಆಗಿಲ್ಲ, ಸ್ನಾನ ಆಗಿಲ್ಲ, ಯಾರು ಟಿಫನ್ನು ತಿಂದಿಲ್ಲ. ಏನೋ ಒಂಥರ ಬೇಜಾರಾಗ್ತಾ ಇದೆ. ಇವಜ್ಜಿ ಬೇರೆ ನರಳ್ತೈತೆ. ನಮಗೆ ಗೊತ್ತಿರೋ ಡಾಕ್ಟರ್ ಹತ್ರ ಹೋಗ್ಬಿಟ್ಟು, ಇವಾಗ 92 ಇಯರ್ಸ್ ಆಗಿರೋದ್ರಿಂದ ಯಾವುದೇ ರೀತಿ ಇಂಜೆಕ್ಷನು ಏನೂ ಕೊಡಲ್ಲ. ಹಂಗಾಗಿ ಚೆನ್ನಾಗಿತ್ತು, ಓಡಾಡಿಕೊಂಡು 1 ನಿಮಿಷ ಕುತ್ಕೋತಿರ್ಲಿಲ್ಲ, 1 ನಿಮಿಷ ನಿಂತ್ಕೋತಿರ್ಲಿಲ್ಲ, ಈ ಥರ ಬಿದ್ದೋಗ್ಬಿಟ್ಟೈತೆ. ಆಮೇಲೆ ನಾನು ಹೇಳಿದೆ, ಅಜ್ಜಿ ನಾನು ಬಿದ್ದಿದ್ದೆ, ಒಂದು 6ರವರೆಗೂ ನೋವಿರುತ್ತೆ, ಆಮೇಲೆ ಸರಿ ಹೋಗುತ್ತೆ, ನೀನೇನು ಹೆದರ್ಕೋಬೇಡ ಅಂತೆಲ್ಲ ಹೇಳಿದೆ. ನಂಗೆ ಇಲ್ಲಿ ಇದಾಗ್ಬಿಟ್ಟೈತೆ, ನೋಯ್ತೈತೆ ಅಂತ ಚಿಕ್ಕ ಮಕ್ಳು ಹೇಳ್ತಾರಲ್ಲ, ಹಂಗೆ ಹೇಳ್ತೈತೆ. ಸದ್ಯಕ್ಕೆ ಊಟ ಎಲ್ಲ ಮಾಡಿಸಿ ಟಾಯ್ಲೆಟ್ ಎಲ್ಲ ಮಾಡ್ಕೊಂಬಿಟ್ಟಿತ್ತು. ಆಮೇಲೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಮನೆಯವ್ರು ಹೇಳ್ತಾ
ಇದ್ರು, ಬೇಜಾರು ಮಾಡ್ಕೋಬೇಡ, ನಿಮ್ಮ ಅತ್ತೆ ಇದ್ದಿದ್ರೆ ಮಾಡ್ತಿರ್ಲಿಲ್ವಾ, ಮಾಡು ಅಂತ. ಬೇಜಾರಲ್ಲ, ಅವಜ್ಜಿ ಎಲ್ಲದಕ್ಕೂ ಅಂದರೆ ನಮ್ಮ ಮನೇಲಿ ಎಲ್ಲರೂ ಅಂದರೆ ಮನೆಯವರು ಮಕ್ಕಳು ಇವ್ರನ್ನ ಯಾರನ್ನೂ ಕರಿಯಲ್ಲ. ಸೊಂಟಕ್ಕೆ ಏಟಾಗೈತಲ್ವಾ, ಹಾಗಾಗಿ ಮಸಾಜ್ ಎಲ್ಲ ಮಾಡಬೇಕಾದ್ರೆ ಹೆಣ್ಮಕ್ಳೇ ಸರಿ ಅಲ್ವಾ, ಹಾಗಾಗಿ ಅವ್ರನ್ನ ಕರಿಯಲ್ಲ, ಎಲ್ಲದಕ್ಕೂ ಕೂಡ ನನ್ನನ್ನೇ ಕರೆಯುತ್ತೆ ಅಜ್ಜಿ. ಹಂಗಾಗಿ ಇವಾಗ ಟಿಫನ್ ಕೂಡ ತಿಂದಿಲ್ಲ, ಒಂದು 2-3 ತುತ್ತು ತಿಂತು ಅಷ್ಟೇ. ಯೂರಿನ್ ಇದು ಮಾಡ್ಕೊಂಡ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನೈಟಿ ಹಾಕಿದ್ದೀನಿ, ಅದನ್ನು ಸೀರೆನ ಇದು ಮಾಡಿದ್ದೀನಿ, ಸೀರೆಗೆಲ್ಲ ಇದು ಮಾಡ್ಕೊಂಡಿತ್ತು ಅಂತ ಅಂದ್ಬಿಟ್ಟು. ಅದೇನು ಮಾಡುತ್ತೋ ಗೊತ್ತಿಲ್ಲ. ಅಜ್ಜಿ ಮಗಳು ನಮ್ಮ ಮನೆ ಹತ್ರನೇ ಇದ್ದಾರೆ, ಅವ್ರಿಗೂ ಫೋನ್ ಮಾಡ್ತೀನಿ ಅಂದರೆ ನೀನು ಹೇಳ್ಬೇಡ ಅಂತ ಹೇಳುತ್ತೆ. ಅಜ್ಜಿ ಮಕ್ಳಿಗೆ ಯಾರಿಗೂ ಹೇಳ್ಬೇಡ ಅನ್ನುತ್ತೆ. ಏನು ಮಾಡೋದು, ಹೇಳ್ಬೇಕಾ ಬೇಡವಾ ಅನ್ನೋದು ಗೊತ್ತಿಲ್ಲ ನನಗೆ. ದಿವಾನ್ ಕಾಟನ್ ಎತ್ಬಿಟ್ಟು ಬಾತ್ರೂಮ್ ಹತ್ರ ಹಾಕು ಅಂತ ಹೇಳ್ತೈತೆ, ಅದೆಲ್ಲ ಕೆಲಸ ಇದೆ ಇವತ್ತಿನ ದಿನ ಈ ಥರ ಇತ್ತು. ಒಂಥರ ಬ್ಯಾಡ್ ಡೇ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.